ಎಲ್ಲರಿಗೂ ನಮಸ್ತೆ. ಏನಂದರೆ ನಾವಿವಾಗ ಹೊರಗಡೆ ಹೋಗಿ ಬಂದಿರ್ತೀವಿ ಅಥವಾ ಎಲ್ಲೋ ಒಂದು ಕ್ರೌಡಲ್ಲಿ ಹೋಗಿ ಬಂದಿರ್ತೀವಿ. ಸೊ ನಮಗೆ ಅವರ ಎನರ್ಜಿ ಏನಾಗಿರುತ್ತೆ, ಸೆನ್ಸ್ ಆಗಿರುತ್ತೆ. ಸೊ ಅದೆಲ್ಲನೂ ನಮಗೆ ಕ್ಲಿಯರ್ ಆಗಬೇಕು ಅಂದರೆ ನಾವು ರೇಖಿಯನ್ನು ಯೂಸ್ ಮಾಡ್ಬೋದು. ಸೊ ಈ ರೇಖಿ ಯೂಸ್ ಮಾಡೋದ್ರಿಂದ ರೇಖಿನ ನಾವು ಹೇಗೆ ಹೀಲ್ ಮಾಡ್ಕೊಬೇಕು ಅಂದರೆ, ಸೊ ಸಿಂಪಲ್ ಟೆಕ್ನಿಕ್ ಏನಂದರೆ, ನೀವು ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಕೂತ್ಕೊಂಡು 2 ಕೈಗಳನ್ನು ಜೋಡಿಸ್ಕೊಳ್ಳಿ ಹಾಗೂ ಕಾಲುಗಳನ್ನು ಕ್ರಾಸ್ ಮಾಡ್ಕೊಳ್ಳಿ. ಹಾಗೆ ಶಾಂತವಾಗಿ ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ ಹಾಗೆ ಬ್ರೀದ್ ಇನ್ ಬ್ರೀದ್ ಔಟ್ 5 ಸಾರಿ ಬ್ರೀದ್ ಇನ್ ಬ್ರೀದ್ ಔಟ್. ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಬ್ರಹ್ಮಾಂಡದಿಂದ ವೈಟ್ ಲೈಟ್ ನಮ್ಮ ತಲೆಯ ಮೇಲೆ ಸುರಿತಾ ಇದೆ, ಹರಿತಾ ಇದೆ. ಸಾಕಷ್ಟು ಬ್ರಹ್ಮಾಂಡದಿಂದ ಎನರ್ಜಿ ಫ್ಲೋ ಆಗ್ತಾ ಇದೆ. ಆಗ ಆ ವೈಟ್ ಎನರ್ಜಿ ನಮ್ಮ ದೇಹದ ಪ್ರತಿಯೊಂದು ಭಾಗಕ್ಕೂ, ತಲೆಯಿಂದ ಕಾಲಿನವರೆಗೂ ಫ್ಲೋ ಆಗ್ತಾ ಇದೆ. ಸೊ ಈ ಎನರ್ಜಿ ಮೇಲಿಂದ ಕೆಳಗಡೆ ಎಲ್ಲ ಕಡೆ ಹರಿತಾ ಇದೆ. ನಮ್ಮಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿ ಎಲ್ಲ ಕ್ಲಿಯರ್ ಆಗ್ತಾ ಇದೆ. ಓಕೆ, ಹಾಗೆ ಫೀಲ್ ಮಾಡ್ಕೊಳ್ಳಿ, ನಮ್ಮಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಎಲ್ಲ ಕಪ್ಪು ಬಣ್ಣ, ಬ್ಲ್ಯಾಕ್ ಕಲರಲ್ಲಿ ಎನರ್ಜಿ ಹೋಗ್ತಾ ಇದೆ ಹೊರಗಡೆ. ಸೊ ನಾವು ಏನೆಲ್ಲ ಅಟ್ರ್ಯಾಕ್ಟ್ ಮಾಡಿರ್ತೀವಿ, ನೆಗೆಟಿವ್ ಎನರ್ಜಿ ಆಗಿರ್ಬೋದು, ಬೇರೆಯವರ ನೆಗೆಟಿವ್ ಥಾಟ್ಸ್ ಏನೇ ಆಗಿರ್ಬೋದು, ನೆಗೆಟಿವ್ ಅವರ ದೃಷ್ಟಿ, ಕಣ್ಣು ದೃಷ್ಟಿ ಇರುತ್ತಲ್ಲ, ಎಲ್ಲನೂ ನಮ್ಮಿಂದ ಹೊರಗಡೆ ಹೋಗ್ತಾ ಇದೆ. ಜಸ್ಟ್ ಅಬ್ಸರ್ವ್ ಆ್ಯಂಡ್ ಫೀಲ್ ಇಟ್. ಸೊ ಇವಾಗ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಸ್ಲೋಲಿ ಕಮ್ ಬ್ಯಾಕ್. ನಿಧಾನವಾಗಿ ಕಣ್ಬಿಡಿ. ಸೊ ಇಷ್ಟು ಏನು ಮಾಡ್ತೀರಾ ನೀವು, ಡೈಲಿ ಹೊರಗಡೆ ಹೋಗಿ ಬಂದಮೇಲೆ ಸೆಲ್ಫ್ ಹೀಲಿಂಗ್ ಅಂತಾರೆ. ಜಸ್ಟ್ ಏನು ಮಾಡ್ತೀರಾ, ಇಮ್ಯಾಜಿನ್ ಮಾಡ್ಕೊಳ್ಳಿ, ವೈಟ್ ಲೈಟ್ ನಮ್ಮ ಬಾಡಿ ಒಳಗಡೆ ಬಂದು ಎಲ್ಲ ನೆಗೆಟಿವನ್ನು ಹೊರಗಡೆ ಹಾಕ್ತಾ ಇದೆ. ಆದರೆ ನಿಮಗೇನಾದರೂ ತಲೆನೋವು ಅಥವಾ ಮೈಕೈ ನೋವು, ಈ ಥರ ದೃಷ್ಟಿಗೋಸ್ಕರ ಅದೆಲ್ಲ ಬಂದಿರುತ್ತೆ, ಅದೆಲ್ಲ ಕ್ಲಿಯರ್ ಆಗುತ್ತೆ. ಸೊ ನೀವು ಯಾವಾಗಲೂ ಡೈಲಿ ಹೊರಗಡೆ ಹೋಗಿ ಬಂದಾಗ, ಫಂಕ್ಷನ್ಗಳಿಗೆ ಹೋಗಿ ಬಂದಾಗ, ಏನೇ ಈ ಥರ ಹೋಗಿ ಬಂದ್ರೂ ಇದು ರೇಖಿ ಎನರ್ಜಿ ನಮ್ಮೊಳಗಡೆ ಬಂದು ಎಲ್ಲ ಎನರ್ಜಿ ಅದನ್ನು ಔಟ್ ಮಾಡ್ತಿದೆ. ಓಕೆ, ಇಷ್ಟನ್ನು ನೀಟಾಗಿ ನೀವು ತಿಳ್ಕೊಂಡು ಡೈಲಿನ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ನೀವು ಯಾವಾಗ ಡೈಲಿ ಪ್ರಾಕ್ಟೀಸ್ ಮಾಡ್ತೀರಿ ಅಂದರೆ ನಿಮಗೆ ಅದು ಪೇನ್ ಆಗ್ತಿದೆ, ನಾನು ಇದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅಥವಾ ಹೇಗೆ ಅದರಿಂದ ಹೊರಗಡೆ ಬರಬೇಕು, ನನಗೆ ಯಾವಾಗ ಹೊರಗಡೆಯಿಂದ ಬಂದ ತಕ್ಷಣ ತಲೆನೋವು ಬರ್ತಿದೆ, ಮೈಕೈ ನೋವು ಬರ್ತಿದೆ, ಏನೋ ಸೆನ್ಸೇಷನ್ ಆಗ್ತಿದೆ ಅಂದರೆ ನಿಮಗೆ ನೆಗೆಟಿವ್ ಎನರ್ಜಿ ಅಟ್ರ್ಯಾಕ್ಟ್ ಆಗಿದೆ. ನಿಮ್ಮ ಆರಾ ಏನು ಮಾಡುತ್ತೆ, ಅದಕ್ಕೆ ಅನ್ಕಾನ್ಷಿಯಸ್ಲಿ ಗೊತ್ತಿಲ್ಲದೇ ಅದೇನು ಮಾಡುತ್ತೆ, ಎಲ್ಲದನ್ನು ಅಟ್ರ್ಯಾಕ್ಟ್ ಮಾಡ್ತಾ ಹೋಗುತ್ತೆ. ಏಕೆಂದರೆ ನೀವು ಶೀಲ್ಡೆಡ್ ಹೋಗಿರ್ತೀರ. ಸೊ ನಿಮ್ಗೆ ಏನಾಗ್ತಾ ಬರುತ್ತೆ, ಆಟೋಮೆಟಿಕ್ಕಾಗಿ ಎಲ್ಲದನ್ನು ಸೆನ್ಸ್ ಮಾಡ್ತಾ
ನಿಮ್ಮ ಬಾಡಿ ಎಲ್ಲದನ್ನು ಸೆನ್ಸ್ ಮಾಡುತ್ತೆ ಅನ್ಕಾನ್ಷಿಯಸ್ಲಿ, ಗೊತ್ತಿಲ್ಲದೇ. ಏಕೆಂದರೆ ಆರಾಗ ಏನೂ ಗೊತ್ತಿರಲ್ಲ, ನಾವು ಏನನ್ನು ಅಟ್ರ್ಯಾಕ್ಟ್ ಮಾಡ್ಕೊತಿದ್ದೀನಿ, ಏನು ಬಿಡ್ತಾ ಇದ್ದೀನಿ ಅಂತ. ಸೊ ಅದೆಲ್ಲ ಅಟ್ರ್ಯಾಕ್ಟ್ ಮಾಡ್ಕೊಂಡು ನಮಗೆಲ್ಲ ಪೇಯ್ನ್ಸು ಜಾಸ್ತಿ ಮಾಡ್ತಾ ಹೋಗುತ್ತೆ. ಹಾಗಾಗಿ ಏನು ಮಾಡ್ತೀರಾ, ಆದಷ್ಟು ಈ ಥರ ಬಂದ ಮೇಲೆ ಇಮ್ಯಾಜಿನ್ ಮಾಡ್ಕೊಂಡು ಇಷ್ಟನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ಸೆಲ್ಫ್ ಹೀಲಿಂಗ್ ಅಂತಾರೆ. ಸೊ ರೇಖಿಯಲ್ಲಿ ಇದು ಫಸ್ಟ್ ಸ್ಟೆಪ್, ಸೆಲ್ಫ್ ಹೀಲಿಂಗ್. ಓಕೆ, ಯಾವಾಗ ನಾವು ಸೆಲ್ಫ್ ಹೀಲಿಂಗನ್ನು ಮಾಡ್ತಾ ಹೋಗ್ತೀವಿ, ನಮ್ಮ ಆರ ಏನಾಗ್ತಾ ಹೋಗುತ್ತೆ, ಆಟೋಮೆಟಿಕ್ಕಾಗಿ ಸ್ಟ್ರಾಂಗ್ ಆಗ್ತಾ ಬರುತ್ತೆ. ನಾವು ಡೈಲಿನೂ ಮಾಡ್ಬೋದು, ಅಥವಾ ನಿಮಗೆ ಯಾವಾಗ ಆ ಥರ ಫೀಲ್ ಆಗುತ್ತೆ ಆವಾಗೆಲ್ಲ ಮಾಡ್ತಾ ಹೋದಷ್ಟು ನಮ್ಮ ಆರ ಸ್ಟ್ರಾಂಗ್ ಆಗುತ್ತೆ, ನಮ್ಮ ಚಕ್ರಗಳೆಲ್ಲ ಬ್ಯಾಲೆನ್ಸ್ ಆಗಿರ್ತವೆ. ಸೊ ನಮ್ಮ ಚಕ್ರಗಳೆಲ್ಲ ಬ್ಯಾಲೆನ್ಸ್ ಆಗಿದ್ದಾಗ ಆಟೋಮೆಟಿಕ್ಕಾಗಿ ನಮ್ಮ ಗುರಿ ಕಡೆ ನಾವು ಗಮನ ಕೊಡ್ತೀವಿ. ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ, ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ, ನಮ್ಗೆ ಏನೇನೆಲ್ಲ ಬೇಕು ಎಲ್ಲ ಚೆನ್ನಾಗಿರುತ್ತೆ. ಆದಷ್ಟು ವೀಕ್ಲಿ ಒನ್ಸ್ ಆದರೂ ಟ್ವೈಸ್ ಆದರೂ ನೀವು ಸೆಲ್ಫ್ ಹೀಲಿಂಗ್ ಮಾಡ್ತಾ ಬನ್ನಿ. ಓಕೆನಾ? ಸೊ ಇನ್ನು ಮುಂದೆ ಬೇರೆ ಸ್ಟೆಪ್ಸನ್ನು ಹೇಳ್ಕೊಡ್ತೀನಿ. ಸೊ ಇವತ್ತಿಗೆ ಇಲ್ಲಿಗೆ ಮುಗಿಸೋಣ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರಿಗೆಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಇಟ್. Okay, thank you so much.